ಎಲ್ಲರಿಗೂ ನನ್ನ ನಮಸ್ಕಾರ. ಮಕ್ಕಳೇ, ನಮ್ಮ ಕಳೆದ ಕ್ಲಾಸಿನಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ, ಅಶೋಕನ ಧಮ್ಮ, ಮೌರ್ಯರ ಆಡಳಿತ ವಿಧಾನಗಳ ಕುರಿತು ನೋಡಿದ್ದೆವು. ಅಶೋಕನ ನಂತರದ ಆಡಳಿತಾಧಿಕಾರಿಗಳು ದುರ್ಬಲವಾಗಿದ್ದುದು. ಅಶೋಕನ ನಂತರದ ಆಡಳಿತಾಧಿಕಾರಿಗಳು ದುರ್ಬಲರಾಗಿದ್ದುದು ಹಾಗೂ ವಿಸ್ತಾರವಾದ ಪ್ರದೇಶಗಳ ಮೇಲೆ ಅವರಿಗೆ ಹಿಡಿತವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದುದು ದೂರದ ಭೂಪ್ರದೇಶಗಳು ಸ್ವತಂತ್ರಗೊಳ್ಳಲು ಕಾರಣವಾಯಿತು ಎಂಬುದನ್ನು ನೋಡಿದೆ. ಹಾಗೆ ಮೌರ್ಯರ ನಂತರ ಭಾರತದಲ್ಲಿ ಕುಶಾನರು, ಶಾತವಾಹನರು, ಗುಪ್ತರು ಹಾಗೂ ವರ್ಧನರು ಆಡಳಿತವನ್ನು ನಡೆಸಿದರು. ಮೌರ್ಯ ಸಾಮ್ರಾಜ್ಯದ ಪತನ ನಂತರ ಭಾರತದ ವಾಯವ್ಯ ಭಾಗದ ಮೂಲಕ ಹಲವಾರು ಜನವಿಭಾಗಗಳು ಭಾರತಕ್ಕೆ ಬಂದವು. ಅವರಲ್ಲಿ ಕುಶಾನರು ಪ್ರಧಾನರು. ಹಾಗೆಯೇ ಕುಶಾನರ ಪ್ರಧಾನ ಆಡಳಿತಾಧಿಕಾರಿ ಯಾರು? ಕನಿಷ್ಕ ಕುಶಾನರ ಪ್ರಧಾನ ಆಡಳಿತಾಧಿಕಾರಿ. ಈ ಕನಿಷ್ಕನು ಸಿಇ 78ರಲ್ಲಿ ಶಕವರ್ಷವನ್ನು ಆರಂಭಿಸಿದನು. ಶಕವರ್ಷ ಆರಂಭವಾದದ್ದು ಸಿಇ 78ರಲ್ಲಿ. ಕಾಲಾನಂತರ ಇದು ಭಾರತದ ಅಧಿಕೃತ ಕ್ಯಾಲೆಂಡರ್ ಆಯಿತು. ಕನಿಷ್ಕನು ಬೌದ್ಧ ಮತ ಪ್ರಚಾರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾನೆ. ಅಶ್ವಘೋಷ, ವಸುಮಿತ್ರ ಮೊದಲಾದ ಬೌದ್ಧ ಪಂಡಿತರು ಕನಿಷ್ಕನ ಆಸ್ಥಾನದಲ್ಲಿದ್ದರು. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದವರು ಕುಶಾನರಾಗಿದ್ದಾರೆ. ಚಿನ್ನ ನಾಣ್ಯ ಚಲಾವಣೆ ತರಬೇಕಿದ್ರೆ ಸಾಮ್ರಾಜ್ಯ ಎಷ್ಟು ಸಮೃದ್ಧವಾಗಿದೆ ಎಂಬ ಅರ್ಥ. ಸಾಮ್ರಾಜ್ಯ ಸಮೃದ್ಧವಾಗಿದ್ದರಿಂದ ಅವರು ಚಿನ್ನ ನಾಣ್ಯವನ್ನೇ ಚಲಾವಣೆಗೆ ತಂದರು. ವೈದ್ಯಶಾಸ್ತ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂತಹ ಚರಕ, ಸುಶ್ರುತ ಮೊದಲಾದ ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ಜೀವಿಸಿದ್ದರು. ಕುಶಾನರ ಕಾಲದಲ್ಲಿ ಹಲವಾರು ಕಲಾಕಾರರು ಮತ್ತು ಶಿಲ್ಪಿಗಳು ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಂತಹ ಶಿಲ್ಪಿಗಳು ಮತ್ತು ಕಲಾಕಾರರು ಹೇರಳವಾಗಿ ಬುದ್ಧ ಪ್ರತಿಮೆಗಳನ್ನು ನಿರ್ಮಿಸಿದರು. ಇವರ ರಚನೆಗಳಲ್ಲಿ ಗ್ರೀಕ್, ರೋಮನರ ಶಿಲ್ಪವಿದ್ಯೆ ಹಾಗೂ
ಭಾರತದ ಶಿಲ್ಪವಿದ್ಯೆ ಸೇರಿ ಒಂದು ವಿನೂತನವಾದ ಶೈಲಿಯನ್ನು ನಾವು ಕಾಣಬಹುದು. ಹೀಗೆ ಗ್ರೀಕ್, ರೋಮನ್ ಶಿಲ್ಪವಿದ್ಯೆ ಮತ್ತು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಶಿಲ್ಪವಿದ್ಯೆಗಳು ಸೇರಿ ಒಂದು ಹೊಸ ಶೈಲಿಯು ಆ ಕಾಲದಲ್ಲಿ ರೂಪುಗೊಂಡಿತು. ಇದನ್ನೇ ನಾವು ಗಾಂಧಾರ ಶಿಲ್ಪಕಲೆ ಎಂಬುದಾಗಿ ಕರೆಯುತ್ತೇವೆ. ಗಾಂಧಾರ ಶಿಲ್ಪಕಲೆ ಅಂದರೆ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಶಿಲ್ಪಕಲೆಯೊಂದಿಗೆ ಗ್ರೀಕ್ ಮತ್ತು ರೋಮನ್ ಶಿಲ್ಪಕಲೆಗಳು ಸೇರಿಕೊಂಡು ರೂಪುಗೊಂಡ ಒಂದು ನೂತನ ಶಿಲ್ಪಕಲೆಯಾಗಿದೆ. ಹಿಂದಿನ ಗಾಂಧಾರ ದೇಶ ಅಂದ್ರೆ ಇಂದಿನ ಅಫ್ಘಾನಿಸ್ತಾನ. ಇಂದು ನಾವು ಯಾವುದನ್ನು ಅಫ್ಘಾನಿಸ್ತಾನ ಅಂತ ಕರೀತೇವೆಯೋ ಅದು ಮೊದಲು ಗಾಂಧಾರ ದೇಶವಾಗಿತ್ತು. ಈ ಇಂದಿನ ಈ ಅಫ್ಘಾನಿಸ್ತಾನದಲ್ಲಿ ನಾವು ಧಾರಾಳವಾಗಿ ಈ ರೀತಿಯ ಶಿಲ್ಪಗಳನ್ನು ಕಾಣುತ್ತೇವೆ. ಬೌದ್ಧ ಮತದ ಒಂದು ವಿಭಾಗವಾದ ಮಹಾಯಾನ ಬೌದ್ಧರು ಬುದ್ಧನ ಪ್ರತಿಮೆಗಳನ್ನು ಆರಾಧಿಸಿದರು. ಮಹಾಯಾನದವರು ಬುದ್ಧನ ಪ್ರತಿಮೆಗಳನ್ನು ಆರಾಧಿಸ್ತಾ ಇದ್ರು. ಅವರು ಬುದ್ಧನ ಪ್ರತಿಮೆಯನ್ನು ಬೋಧಿಸತ್ವ ಎಂದು ಕರೆದರು. ಬೋಧಿಸತ್ವ ಅಂದ್ರೆ ಬುದ್ಧನ ಪ್ರತಿಮೆ. ಬುದ್ಧನ ಪ್ರತಿಮೆಯನ್ನು ಬೋಧಿಸತ್ವ ಎಂಬುದಾಗಿ ಮಹಾಯಾನ ಬೌದ್ಧರು ಕರೆದರು. ಕನಿಷ್ಕನು ಮಹಾಯಾನಕ್ಕೆ ಸೇರಿದವನಾಗಿದ್ದನು. ಅವನು ಮಹಾಯಾನವನ್ನು ತನ್ನ ರಾಜ್ಯದ ಅಧಿಕೃತವಾದ ಮತ ಎಂಬುದಾಗಿ ಘೋಷಿಸ್ತಾನೆ. ಮಾತ್ರ ಅಲ್ಲ, ಮಹಾಯಾನದ ಪ್ರಚಾರಕ್ಕೂ ಕೂಡ ಕನಿಷ್ಕನು ಧಾರಾಳವಾದ ಪ್ರೋತ್ಸಾಹವನ್ನು ಕೂಡ ನೀಡುತ್ತಾನೆ. ಕುಶಾನರ ಕಾಲದಲ್ಲಿ ಮಧ್ಯ ಭಾರತದಲ್ಲಿಯೂ ದಕ್ಷಿಣ ಭಾರತದಲ್ಲಿಯೂ ಶಾತವಾಹನರು ಬಲಿಷ್ಠವಾದ ಆಡಳಿತಾಧಿಕಾರಿಗಳಾಗಿದ್ದರು. ಮೌರ್ಯರ ನಂತರ ಶಾತವಾಹನರು ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಬಲಿಷ್ಠರಾದ ಆಡಳಿತಾಧಿಕಾರಿಗಳಾಗಿದ್ದರು. ಬಿಸಿಇ 1ನೇ ಶತಮಾನದಲ್ಲಿ ಅವರು ಆಡಳಿತ ನಡೆಸುತ್ತಿದ್ದರು. ಪೈಥಾನ ಅವರ ರಾಜಧಾನಿಯಾಗಿತ್ತು. ಇದು ಇಂದಿನ ಮಹಾರಾಷ್ಟ್ರ ಪೈಥಾನ್. ಅವತ್ತು ಅದನ್ನು ಪ್ರತಿಷ್ಠಾನ ಎಂಬುದಾಗಿ ಕರೀತಾ ಇದ್ರು. ಆಗ ಶಾತವಾಹನರ ರಾಜಧಾನಿಯಾಗಿದ್ದದ್ದು ಪ್ರತಿಷ್ಠಾನ. ಇವತ್ತು ಮಹಾರಾಷ್ಟ್ರದ ಪೈಥಾನ್ ಎಂಬ ಸ್ಥಳ. ಶಾತವಾಹನರಲ್ಲಿ ಗೌತಮ ಪುತ್ರ ಶಾತಕರ್ಣಿ, ವಸಿಷ್ಠ ಪುತ್ರ ಪುಲಮಾಯಿ. ಶಾತವಾಹನರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ, ವಸಿಷ್ಠ ಪುತ್ರ ಪುಲಮಾಯಿ ಮೊದಲಾದ ರಾಜರು ಶಾತವಾಹನ ರಾಜ್ಯದ ಬಲ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸಿದರು. ಈ ಕಾಲದಲ್ಲಿ ಉತ್ತರ ಭಾರತದಿಂದ ವ್ಯಾಪಾರಿಗಳು, ಜೈನ, ಬೌದ್ಧ, ಬ್ರಾಹ್ಮಣ ಮತ ಪ್ರಚಾರಕರು ದಕ್ಷಿಣ ಭಾರತಕ್ಕೆ ಬಂದರು. ಈ ರೀತಿ ಉತ್ತರ ಭಾರತದ ವ್ಯಾಪಾರಿಗಳ ಆಗಮನ, ಜೈನ, ಬೌದ್ಧ ಹಾಗೂ ಬ್ರಾಹ್ಮಣ ಮತ ಪ್ರಚಾರಕರ ಆಗಮನವು ಉತ್ತರ ಮತ್ತು ದಕ್ಷಿಣಗಳೊಳಗೆ ಸಾಂಸ್ಕೃತಿಕ ವಿನಿಮಯಕ್ಕೆ ಕಾರಣವಾಯಿತು. ಅವರು ಅಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಅಲ್ಲಿನ ಸಂಸ್ಕೃತಿಯನ್ನು ಇಲ್ಲಿ ಪ್ರಚಾರ ಮಾಡಿದರು, ಇಲ್ಲಿನ ಸಂಸ್ಕೃತಿಯನ್ನು ಅವರು ಕಲಿತುಕೊಂಡರು. ಹೀಗೆ ಎರಡೂ ಸಂಸ್ಕೃತಿಗಳ ನಡುವಿನ ವಿನಿಮಯಕ್ಕೆ ಇದು ಕಾರಣವಾಯಿತು. ಶಾತವಾಹನರು ಜೈನ ಸನ್ಯಾಸಿಗಳು, ಬೌದ್ಧ ಸನ್ಯಾಸಿಗಳು ಮತ್ತು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನವಾಗಿ ನೀಡಿದರು. ಯಾಕೆ ದಾನ ನೀಡಿದರು? ಇದರ ಉದ್ದೇಶ ಏನು? ಕೃಷಿ ಭೂಮಿಯನ್ನು ಹೆಚ್ಚು ವ್ಯಾಪಿಸುವುದು ಇದರ ಉದ್ದೇಶವಾಗಿತ್ತು. ಕೃಷಿ ಭೂಮಿಯ ವಿಸ್ತಾರವನ್ನು ಹೆಚ್ಚಿಸುವುದು ಈ ರೀತಿ ಜೈನ ಸನ್ಯಾಸಿಗಳಿಗೆ, ಬೌದ್ಧ ಸನ್ಯಾಸಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನವಾಗಿ ನೀಡಿದುದರ ಉದ್ದೇಶವಾಗಿತ್ತು. ದಾನವಾಗಿ ನೀಡಿದ ಭೂಮಿಯ ಆಡಳಿತ ಅಧಿಕಾರವು ಕ್ರಮೇಣ ಅವರಿಗೆ ಲಭಿಸಿತು.
ಆಗ ಭೂಮಿಯನ್ನು ದಾನವಾಗಿ ಪಡೆದುಕೊಂಡವರು ಪ್ರಬಲರಾದರು. ಇದರಿಂದಾಗಿ ರಾಜನ ಅಧಿಕಾರ ದುರ್ಬಲಗೊಂಡಿತು. ಈ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯವು ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು. ಭಾರತದ ವಿವಿಧ ಭಾಗಗಳಲ್ಲಿ ಆ ಕಾಲದ ರೋಮನರ ಚಿನ್ನದ ನಾಣ್ಯಗಳು ಲಭಿಸಿ, ಹಾಗೆ ವ್ಯಾಪಾರದ ಅಭಿವೃದ್ಧಿಯ ಪರಿಣಾಮವಾಗಿ ಯಾವ ಬದಲಾವಣೆ ಉಂಟಾಯಿತು? ವ್ಯಾಪಾರದ ಅಭಿವೃದ್ಧಿಯಿಂದಾಗಿ ನಾಣ್ಯಗಳ ವಿನಿಮಯ ಉಂಟಾಯಿತು. ರೋಮನರ ಚಿನ್ನ ನಾಣ್ಯಗಳು ಮತ್ತು ಶಾತವಾಹನರ ತಾಮ್ರದ ನಾಣ್ಯಗಳು ಕಂಡುಬಂದವು. ನಾಣ್ಯಗಳ ವಿನಿಮಯದಿಂದಾಗಿ ನಗರಗಳು ಹುಟ್ಟಿ ಬಂದವು. ಅಮರಾವತಿ, ನಾಗಾರ್ಜುನಕೊಂಡ ಇದು ಈ ರೀತಿಯಲ್ಲಿ ಬೆಳೆದು ಬಂದ ನಗರಗಳಾಗಿವೆ. ನಗರಗಳನ್ನು ಕೇಂದ್ರೀಕರಿಸಿ ವಿವಿಧ ರೀತಿಯ ಕಲೆಗಳ ಹಾಗೂ ಉದ್ಯೋಗಗಳು ಸೃಷ್ಟಿಯಾದವು. ಲೋಹ ನಿರ್ಮಾಣ, ರೇಷ್ಮೆ ಕೈಗಾರಿಕೆಗೆ ಉದಾಹರಣೆ. ಉತ್ಪಾದನೆ ಹಾಗೂ ವಿತರಣೆಯನ್ನು ನಿಯಂತ್ರಿಸುವ ಗಿಲ್ಡ್ಗಳೆಂಬ ವ್ಯಾಪಾರಿ ಸಂಘಗಳು ರೂಪುಗೊಂಡವು. ಹಣದ ನಿಕ್ಷೇಪಗಳನ್ನು ಸ್ವೀಕರಿಸುವುದು, ಸಾಲ ನೀಡುವುದು ಈ ಸಂಘಗಳ ಮುಖ್ಯ ಉದ್ದೇಶವಾಗಿತ್ತು. ಉತ್ಪಾದನೆ ಮಾಡಬೇಕಿದ್ರೆ, ವಿತರಣೆ ಮಾಡಬೇಕಿದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇತ್ತು. ಆಗ ಈ ಗಿಲ್ಡ್ಗಳೆಂಬ ವ್ಯಾಪಾರಿ ಸಂಘಗಳು ವ್ಯಾಪಾರಿಗಳ ಅಗತ್ಯವಾದ ಹಣಕಾಸಿನ ನೆರವನ್ನು ಒದಗಿಸ್ತಾ ಇತ್ತು. ಅದಕ್ಕೆ ಬೇಕಾಗಿ ಅವರಿಂದ ನಿಕ್ಷೇಪಗಳನ್ನು, ಠೇವಣಿಯನ್ನು ಸ್ವೀಕರಿಸ್ತಾ ಇದ್ರು, ಅವರಿಗೆ ಸಾಲವನ್ನು ಕೂಡ ಕೊಡ್ತಾ ಇದ್ರು. ಈಗ ವಾಯುವ್ಯದಲ್ಲಿ ಕುಶಾನರು, ದಕ್ಷಿಣದಲ್ಲಿ ಶಾತವಾಹನರು ಪ್ರಬಲ ಶಕ್ತಿಗಳಾಗಿ ಬೆಳೆದು ಬಂದರು ಎಂಬುದನ್ನು ನೋಡಿ. ಇದೇ ಸಮಯದಲ್ಲಿ ಗಂಗಾ ಬಯಲಿನಲ್ಲಿಯೂ ಕೂಡ ಒಂದು ಸಾಮ್ರಾಜ್ಯ ಬೆಳೆದು ಬಂತು. ಅದುವೇ ಗುಪ್ತ ಸಾಮ್ರಾಜ್ಯ. ಗುಪ್ತರು ಪಾಟಲಿಪುತ್ರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಟ್ರು. ಹಾಗೆ ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ, ಇವತ್ತಿನ ಪಾಟ್ನಾ. ಒಂದನೇ ಚಂದ್ರಗುಪ್ತನು ಗುಪ್ತ ವಂಶದ ಪ್ರಸಿದ್ಧ ಅರಸರಲ್ಲಿ ಮೊದಲನೆಯವನು. ಈ ಒಂದನೇ ಚಂದ್ರಗುಪ್ತ ಸಿಇ 320ರಲ್ಲಿ ಗುಪ್ತ ವರ್ಷವನ್ನು ಆರಂಭಿಸಿದ. ಒಂದನೇ ಚಂದ್ರಗುಪ್ತನ ನಂತರ ಸಮುದ್ರಗುಪ್ತನು ಸಾಮ್ರಾಜ್ಯದ ವಿಸ್ತಾರವನ್ನು ಹೆಚ್ಚಿಸಿ, ಒಂದನೇ ಚಂದ್ರಗುಪ್ತ ನಂತರ ಸಮುದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. ಒಂದನೇ ಚಂದ್ರಗುಪ್ತ ನಂತರ ಅಧಿಕಾರಕ್ಕೆ ಬಂದಂತಹ ಸಮುದ್ರಗುಪ್ತನು ಸಾಮ್ರಾಜ್ಯದ ವಿಸ್ತಾರವನ್ನು ಹೆಚ್ಚಿಸಿ, ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದ ಹರಿಸೇನ ಎಂಬ ಕವಿಯು ತಯಾರಿಸಿದ ಪ್ರಶಸ್ತಿಯಿಂದ ಸಮುದ್ರಗುಪ್ತನ ಆಕ್ರಮಣಗಳ ಕುರಿತಾದ ಮಾಹಿತಿಗಳು ನಮಗೆ ಲಭಿಸುತ್ತವೆ. ಅಲಹಾಬಾದಿನ ಸ್ತಂಭಗಳಲ್ಲಿ ಈ ಪ್ರಶಸ್ತಿಯನ್ನು ಕೆತ್ತಿದ್ದಾರೆ. ಆಗ ಹರಿಸೇನನ ಕೃತಿ ಪ್ರಶಸ್ತಿ. ಈ ಹರಿಸೇನ ಎಂಬ ಕವಿಯ ಪ್ರಶಸ್ತಿ ಕೃತಿಯಿಂದ ನಾವು ಸಮುದ್ರಗುಪ್ತನ ಆಕ್ರಮಣಗಳ ಕುರಿತಾದ ಮಾಹಿತಿಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅಲಹಾಬಾದಿನ ಸ್ತಂಭದಲ್ಲಿ ಈ ಪ್ರಶಸ್ತಿಯನ್ನು ಕೆತ್ತಲಾಗಿದೆ. ಇದರ ಪ್ರಕಾರ ಸಮುದ್ರಗುಪ್ತನು ಉತ್ತರ ಭಾರತ ರಾಜ್ಯಗಳನ್ನು ವಶಪಡಿಸಿಕೊಂಡನಲ್ಲದೆ ದಕ್ಷಿಣ ಭಾರತದ ಪ್ರದೇಶಗಳನ್ನು ಕೂಡ ತನ್ನ ನಿಯಂತ್ರಣಕ್ಕೊಳಪಡಿಸಿದ್ದ. ನಮ್ಮ ಪಾಠ ಪುಸ್ತಕದ 157ನೆಯ ಪುಟದಲ್ಲಿ ಗುಪ್ತ ಸಾಮ್ರಾಜ್ಯದ ಒಂದು ಭೂಪಟವನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಆ ಭೂಪಟವನ್ನು ನಿರೀಕ್ಷಿಸಿ ಅದರಲ್ಲಿ ಸಮುದ್ರಗುಪ್ತನ ನಿಯಂತ್ರಣದಲ್ಲಿದ್ದ ಪ್ರದೇಶಗಳು ಮತ್ತು ಸಮುದ್ರಗುಪ್ತನ ವಶಪಡಿಸಿದ ಪ್ರದೇಶಗಳು ಯಾವುದೆಲ್ಲ ಎಂಬುದನ್ನು ಕಂಡುಕೊಂಡು
ನಮ್ಮ ಪಾಠ ಪುಸ್ತಕದಲ್ಲಿರುವ ಪಟ್ಟಿಯನ್ನು ಪೂರ್ತಿ ಮಾಡಿ ಸಮಾಜ ವಿಜ್ಞಾನ ಅಧ್ಯಾಪಕರಿಗೆ ತೋರಿಸಬೇಕು. ಸಮುದ್ರಗುಪ್ತರ ನಂತರ ಅಧಿಕಾರಕ್ಕೆ ಬಂದಂತಹ ಎರಡನೇ ಚಂದ್ರಗುಪ್ತನು ಗುಪ್ತ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಮತ್ತು ಕೂಡ ವಿಸ್ತರಿಸ್ತಾನೆ. ಈ ಎರಡನೇ ಚಂದ್ರಗುಪ್ತನು ರಾಜಧಾನಿಯನ್ನು ಪಾಟಲಿಪುತ್ರದಿಂದ ಉಜ್ಜಯಿನಿಗೆ ಬದಲಾಯಿಸ್ತಾನೆ. ಎರಡನೇ ಚಂದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ರಾಜಧಾನಿಯನ್ನು ಪಾಟಲಿಪುತ್ರದಿಂದ ಉಜ್ಜಯಿನಿಗೆ ಬದಲಾಯಿಸ್ತಾನೆ. ಚೀನಾ ಯಾತ್ರಿಕನಾದ ಫಾಯಿಯಾನನು ಇವನು ಗುಪ್ತ ಸಾಮ್ರಾಜ್ಯವನ್ನು ಸಂದರ್ಶಿಸಿದ್ದನು ಅಥವಾ ಇವನು ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು. ಆ ಸಮಯದಲ್ಲಿ ಎರಡನೇ ಚಂದ್ರಗುಪ್ತನು ಗುಪ್ತ ಸಾಮ್ರಾಜ್ಯವನ್ನು ಆಳುತ್ತಾ ಇದ್ದ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ನವರತ್ನಗಳು ಎಂಬ ಪಂಡಿತರು ಇದ್ದರು. ಆ ನವರತ್ನಗಳು ಯಾರಲ್ಲ? ಕಾಳಿದಾಸ, ಘಟಕರ್ಪರ, ಕ್ಷಪಣಕ, ವರರುಚಿ, ವೇತಾಳ ಭಟ್ಟ, ವರಾಹಮಿಹಿರ, ಅಮರಸಿಂಹ, ಶಂಕು, ಧನ್ವಂತರಿ ಇವರೇ ಆ ಪ್ರಸಿದ್ಧರಾದ ನವರತ್ನಗಳು. ಇವರು ಪ್ರತಿಯೊಬ್ಬರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರಾಗಿದ್ದರು. ಈ ನವರತ್ನಗಳಲ್ಲಿ ಅತ್ಯಂತ ಉತ್ತಮವಾದ ರತ್ನವೇ ಕಾಳಿದಾಸ. ಕಾಳಿದಾಸನು ಈ ನವರತ್ನಗಳಲ್ಲಿ ಅತ್ಯಂತ ಪ್ರಮುಖನಾಗಿದ್ದ. ಸಮುದ್ರಗುಪ್ತ ಮತ್ತು ಎರಡನೆಯ ಚಂದ್ರಗುಪ್ತನ ಆಡಳಿತ ಕಾಲದಲ್ಲಿ ಚಿನ್ನದ ನಾಣ್ಯಗಳು ಪ್ರಚಾರದಲ್ಲಿತ್ತು. ಒಂದು ದೇಶ ಎಷ್ಟು ಸಮೃದ್ಧವಾಗಿದೆ, ಎಷ್ಟು ಶ್ರೀಮಂತವಾಗಿದೆ ಎಂಬುದನ್ನು ಅಳೆಯುವುದು ಅಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ ಹಾಗೂ ಜನಜೀವನದ ಮೂಲಕ. ಆಗ ಒಂದು ರಾಜ್ಯದಲ್ಲಿ ಚಿನ್ನದ ನಾಣ್ಯ ಚಲಾವಣೆಯಲ್ಲಿತ್ತು ಅಂತ ಹೇಳಿದರೆ ಅಲ್ಲಿ ಅಷ್ಟು ಸಂಪತ್ತಿನಿಂದ ಕೂಡಿತ್ತು ಎಂಬ ಅರ್ಥ. ಈಗ ಸಮುದ್ರಗುಪ್ತ ಮತ್ತು ಎರಡನೆಯ ಚಂದ್ರಗುಪ್ತನ ಆಡಳಿತ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯದಲ್ಲಿ ಚಿನ್ನದ ನಾಣ್ಯ ಪ್ರಚಾರದಲ್ಲಿತ್ತು. ಕುಮಾರಗುಪ್ತ ಮತ್ತು ಸ್ಕಂದಗುಪ್ತರು ಎರಡನೆಯ ಚಂದ್ರಗುಪ್ತ ನಂತರ ಅಧಿಕಾರಕ್ಕೆ ಬಂದ ಪ್ರಮುಖ ಗುಪ್ತ ಅರಸರಾಗಿದ್ದಾರೆ. ಗುಪ್ತರ ಕಾಲದ ಜನಜೀವನ ಹೇಗಿತ್ತು? ಸಾಮಾಜಿಕ ವ್ಯವಸ್ಥೆ, ಜನಜೀವನಗಳು ಹೇಗಿದ್ದವು? ಗುಪ್ತರ ಕಾಲದಲ್ಲಿ ಜೈನ ಸನ್ಯಾಸಿಗಳು, ಬೌದ್ಧ ಸನ್ಯಾಸಿಗಳು, ಬ್ರಾಹ್ಮಣರು, ಅರಮನೆಯ ಅಧಿಕಾರಿಗಳು ಎಂಬವರಿಗೂ ದೇವಸ್ಥಾನಗಳಿಗೂ ಭೂಮಿಯನ್ನು ಧಾರಾಳವಾಗಿ ದಾನ ನೀಡಿದರು. ಗುಪ್ತರ ಕಾಲದಲ್ಲಿ ಭೂಮಿಯನ್ನು ದಾನ ನೀಡುವಂತಹ ಒಂದು ಸಂಪ್ರದಾಯ ಇತ್ತು. ಹಾಗೆ ಯಾರಿಗೆಲ್ಲ ದಾನ ಕೊಡ್ತಾ ಇದ್ರು? ಜೈನ ಸನ್ಯಾಸಿಗಳಿಗೆ, ಬೌದ್ಧ ಸನ್ಯಾಸಿಗಳಿಗೆ, ಬ್ರಾಹ್ಮಣರಿಗೆ ಮತ್ತು ಅರಮನೆಯ ಅಧಿಕಾರಿಗಳು ಹಾಗೂ ದೇವಾಲಯಗಳಿಗೆ ಅವರು ಭೂಮಿಯನ್ನು ದಾನವಾಗಿ ನೀಡುತ್ತಾ ಇದ್ರು. ಈ ಭೂಮಿಯನ್ನು ದಾನವಾಗಿ ಪಡ್ಕೊಂಡವರಿಗೆ ಅದನ್ನು ಕೈ ಬದಲಾಯಿಸುವ ಅಧಿಕಾರ ಇತ್ತು. ಅದನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡುವ ಅಧಿಕಾರ ಇತ್ತು. ಇನ್ನೊಬ್ಬರಿಗೆ ಅದನ್ನು ಮಾರಾಟ ಮಾಡುವ ಅಧಿಕಾರ ಭೂಮಿಯನ್ನು ದಾನವಾಗಿ ಪಡ್ಕೊಂಡವರಿಗಿತ್ತು. ಅವರು ಕೃಷಿಕರಿಂದ ಭೂಮಿಯಲ್ಲಿ ಕೆಲಸ ಮಾಡಿಸ್ತಾ ಇದ್ದರು. ಕೃಷಿಕರು ಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ವಿನಃ ಆ ಭೂಮಿಯಲ್ಲಿ ಕೃಷಿಕರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ತಾವು ಕೃಷಿ ಮಾಡುವ ಭೂಮಿಯ ಮೇಲೆ ಯಾವುದೇ ಅಧಿಕಾರವೂ ಕೂಡ ಕೃಷಿಕರಿಗಿರಲಿಲ್ಲ. ಬಹಳ ವ್ಯಾಪಕವಾಗಿ ವಿಶಾಲವಾದ ಪ್ರದೇಶಗಳಲ್ಲಿ ಕೃಷಿ ಮಾಡ್ತಾ ಇದ್ರೂ ಕೂಡ ಕೃಷಿಕರ ಸ್ಥಿತಿ ಬಹಳ ಶೋಚನೀಯವಾದುದಾಗಿತ್ತು. ಅವರಿಗೆ ಬಹಳ ಕಷ್ಟದ ಜೀವನವನ್ನು ಕೃಷಿಕರು ನಡೆಸ್ತಾ ಇದ್ದರು. ಯುರೋಪಿನಲ್ಲಿ ರೋಮ್ ಸಾಮ್ರಾಜ್ಯ ಪ್ರಧಾನವಾಯಿತು.
ಯುರೋಪಿನಲ್ಲಿ ರೋಮ್ ಸಾಮ್ರಾಜ್ಯವು ಪತನಗೊಂಡಿತು. ರೋಮ್ ಸಾಮ್ರಾಜ್ಯ ಪತನ ಗುಪ್ತರ ವ್ಯಾಪಾರದ ಮೇಲೂ ಕೂಡ ಪ್ರಭಾವ ಬೀರಿತು. ರೋಮ್ ಸಾಮ್ರಾಜ್ಯದ ಪತನದಿಂದಾಗಿ ಗುಪ್ತರ ವ್ಯಾಪಾರ ಕುಸಿಯಿತು. ಪರಿಣಾಮವಾಗಿ ಜನರು ವ್ಯಾಪಾರದಿಂದ ಕೃಷಿಯ ಕಡೆಗೆ ಸಾಗಿದರು. ವ್ಯಾಪಾರವನ್ನು ಬಿಟ್ಟು ಕೃಷಿ ಮಾಡಲಿಕ್ಕೆ ಆರಂಭಿಸಿದರು. ಇದರಿಂದಾಗಿ ನಗರಗಳ ಪ್ರಾಮುಖ್ಯತೆ ಕಡಿಮೆಯಾಯಿತು. ಜನರು ನಗರಗಳಿಂದ ಗ್ರಾಮಗಳಿಗೆ ವಲಸೆ ಹೋದರು. ಜನರು ನಗರಗಳಿಂದ ಕೃಷಿಗಾಗಿ ಗ್ರಾಮಗಳಿಗೆ ವಲಸೆ ಹೋದರು. ಅಧಿಕಾರವು ಭೂಮಾಲೀಕರ ಕೈಯಲ್ಲಿ ಕೇಂದ್ರೀಕೃತವಾಯಿತು. ಈ ರೀತಿ ಭೂಮಾಲೀಕರು ಬಲಗೊಂಡದ್ದು ರಾಜಾಡಳಿತ ದುರ್ಬಲವಾಗಲಿಕ್ಕೆ ಕಾರಣವಾಯಿತು. ಭೂಮಾಲೀಕರು ಹೆಚ್ಚು ಬಲಗೊಂಡದ್ದು ರಾಜಾಡಳಿತ ದುರ್ಬಲಗೊಳ್ಳಲಿಕ್ಕೆ ಕಾರಣವಾಯಿತು. ಗುಪ್ತರ ಕಾಲದಲ್ಲಿ ಸಮಾಜದಲ್ಲಿ ಅನೇಕ ಅಸಮಾನತೆ ಇತ್ತು. ವರ್ಣ ವ್ಯವಸ್ಥೆ ಪ್ರಬಲಗೊಂಡಿತು. ಬ್ರಾಹ್ಮಣರಲ್ಲಿ 2 ವಿಭಾಗಗಳಿದ್ದವು, ವೈಷ್ಣವರು ಮತ್ತು ಶೈವರು. ವಿಷ್ಣುವೇ ದೇವರು ಎಂಬುದಾಗಿ ಪೂಜಿಸುವವರನ್ನು ವೈಷ್ಣವರು ಎಂಬುದಾಗಿ ಕರೀತಾರೆ. ಶಿವನೇ ದೇವರು ಎಂಬುದಾಗಿ ಪೂಜಿಸುವವರನ್ನು ಶೈವರು ಎಂಬುದಾಗಿ ಕರೀತಾರೆ. ಈ ವೈಷ್ಣವರಿಗೆ ಮತ್ತು ಶೈವರಿಗೆ ರಾಜರು ಪ್ರೋತ್ಸಾಹವನ್ನು ನೀಡಿದರು. ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಗುಪ್ತರ ಕಾಲದಲ್ಲಿ ಸಾಹಿತ್ಯ ವಿಜ್ಞಾನ ರಂಗದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಉಂಟಾದವು. ಅಥವಾ ಈ ಸಾಹಿತ್ಯ ವಿಜ್ಞಾನ ರಂಗದಲ್ಲಿ ಗಮನಾರ್ಹವಾದ ಪ್ರಗತಿ ಅಭಿವೃದ್ಧಿ ಕಂಡುಬಂತು. ಸಂಸ್ಕೃತವು ಆ ಕಾಲದ ಪ್ರಧಾನ ಭಾಷೆಯಾಗಿತ್ತು. ಸಂಸ್ಕೃತದಲ್ಲಿ ಅನೇಕ ಕೃತಿಗಳು ರಚನೆಗೊಂಡವು. ಆಗ ಆ ಕಾಲದಲ್ಲಿ ರಚನೆಗೊಂಡಂತಹ ಕೃತಿಗಳು ಯಾವುದಲ್ಲ, ಅದನ್ನು ರಚಿಸಿದವರು ಯಾರಲ್ಲ ಎಂಬುದನ್ನು ಕಾಳಿದಾಸನು ಅಭಿಜ್ಞಾನ ಶಾಕುಂತಳ, ವಿಕ್ರಮೋರ್ವಶೀಯ, ಮಾಳವಿಕಾಗ್ನಿಮಿತ್ರ, ಕುಮಾರ ಸಂಭವ ಎಂಬ ಕೃತಿಗಳನ್ನು ರಚಿಸಿದ. ಶೂದ್ರಕನು ಮೃಚ್ಛಕಟಿಕ ಎಂಬ ಗ್ರಂಥವನ್ನು ಬರೆದ. ವಿಶಾಖದತ್ತನು ಮುದ್ರಾರಾಕ್ಷಸ, ದೇವಿ ಚಂದ್ರಗುಪ್ತ ಎಂಬ ಗ್ರಂಥಗಳನ್ನು ರಚಿಸಿದ. ವರಾಹಮಿಹಿರನು ಪಂಚಸಿದ್ಧಾಂತಿಕ, ಲಘು ಸಂಹಿತೆ, ಬೃಹತ್ ಸಂಹಿತೆ ಎಂಬ ಕೃತಿಗಳನ್ನು ಬರೆದ. ಈ 3 ಕೃತಿಗಳು ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಆರ್ಯಭಟನ ಆರ್ಯಭಟೀಯ, ಇದು ವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿ. ಅಮರಕೋಶನು ಬರೆದ ಅಮರಸಿಂಹನು ಬರೆದ ಅಮರಕೋಶ, ಇದೊಂದು ಡಿಕ್ಷನರಿ ಅಥವಾ ಶಬ್ದಕೋಶ. ಇದು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಇವತ್ತು ಕೂಡ ಸಂಸ್ಕೃತ ವಿದ್ವಾಂಸರು ಸಮಾನಾರ್ಥಕ ಪದಗಳಿಗಾಗಿ ಅಮರಕೋಶವನ್ನು ನೋಡ್ತಾರೆ. ಆಗ ಕಾಳಿದಾಸ, ಶೂದ್ರಕ, ವಿಶಾಖದತ್ತ ಈ 3 ಕವಿಗಳು ಸಾಹಿತ್ಯ ಕೃತಿಗಳನ್ನು ರಚಿಸಿದರು. ವರಾಹಮಿಹಿರ ಮತ್ತು ಆರ್ಯಭಟ ವಿಜ್ಞಾನ ಕೃತಿಗಳನ್ನು ರಚಿಸಿದರು. ಅಮರಸಿಂಹನು ಒಂದು ಶಬ್ದಕೋಶವನ್ನು ಅಥವಾ ಡಿಕ್ಷನರಿಯನ್ನು ರಚಿಸಿದ. ಸಮಾನಾರ್ಥಕ ಪದಗಳ ಕೋಶವನ್ನು ರಚಿಸಿದ. ಗುಪ್ತರ ನಂತರ ಪ್ರಾಚೀನ ಭಾರತದಲ್ಲಿ ಥಾನೇಶ್ವರದ ವರ್ಧನರು ಬಲಿಷ್ಠರವಾದ ಆಡಳಿತವನ್ನು ನಡೆಸಿದರು. ಥಾನೇಶ್ವರ ಅಂತ ಹೇಳಿದ್ರೆ ಇಂದಿನ ಹರಿಯಾಣದ ಕುರುಕ್ಷೇತ್ರ ಜಿಲ್ಲೆ. ಈ ವರ್ಧನ ಸಾಮ್ರಾಜ್ಯದಲ್ಲಿ ಹರ್ಷವರ್ಧನ ಎಂಬ ರಾಜನು ಅತ್ಯಂತ ಪ್ರಮುಖನಾದವನಾಗಿತ್ತು. ಈ ಹರ್ಷವರ್ಧನನು ಬೌದ್ಧ ಮತದ ಪ್ರಚಾರಕ್ಕೆ ಬೇಕಾಗಿ ಧಾರಾಳ ಸಹಾಯವನ್ನು ಮಾಡಿದನು.
ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲೊಂದಾದ ನಳಂದ ವಿಶ್ವವಿದ್ಯಾಲಯದ ಏಳಿಗೆಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡ. ನಳಂದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಬೇಕಾಗಿ ಕಾರ್ಯಗಳನ್ನು ಹಮ್ಮಿಕೊಂಡ. ಇವನೊಬ್ಬ ಸ್ವತಃ ಕೃತಿಕರ್ತೃವಾಗಿದ್ದ, ಕೃತಿಗಳನ್ನು ರಚಿಸುವನಾಗಿದ್ದ. ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಮೊದಲಾದ ನಾಟಕಗಳನ್ನು ಹರ್ಷವರ್ಧನ ರಾಜನು ರಚಿಸಿದ್ದ. ಹಾಗಿದ್ರೆ ಈ ಕಾಲದ ಕುರಿತಾದ ಮಾಹಿತಿ ನಮಗೆ ಎಲ್ಲಿಂದ ಸಿಗ್ತದೆ? ಬಾಣಭಟ್ಟನು ರಚಿಸಿದ ಹರ್ಷಚರಿತ, ಚೀನಿ ಯಾತ್ರಿಕನಾದ ಹ್ಯುಯೆನ್ಸಾಂಗನು ಬರೆದ ಪ್ರವಾಸ ಕಥನ, ಇದರಿಂದ ಆ ಕಾಲದ ಕುರಿತಾದ ಸಮಗ್ರವಾದ ಮಾಹಿತಿಗಳು ನಮಗೆ ಸಿಗ್ತವೆ. ಮಕ್ಕಳೇ, ಗಂಗಾಬೈಲಿನಲ್ಲಿ ಜನಪದಗಳು ಹೇಗೆ ಆರಂಭವಾದವು ಎಂಬುದನ್ನು ನಮ್ಮ ಕಳೆದ ಪಾಠದಲ್ಲಿ ನಾವು ನೋಡಿದ್ದೇವೆ. ಹೀಗೆ ಜನಪದಗಳಿಂದ ಆರಂಭವಾದ ಆಡಳಿತವು ಸಾಮ್ರಾಜ್ಯ ಬೆಳವಣಿಗೆಯ ಕಡೆಗೆ ಸಾಗಿತು. ಜೀವನದ ವಿವಿಧ ರಂಗಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾದವು. ಸಾಮ್ರಾಜ್ಯದ ಸ್ಥಾಪನೆಯು ಜನಜೀವನದಲ್ಲಿ ಬದಲಾವಣೆಗೆ ಕಾರಣವಾಯಿತು. ರಾಜಾಡಳಿತ ಎಂಬ ಆಶಯ ಪ್ರಚಾರಕ್ಕೆ ಬಂತು. ಎಲ್ಲ ಕಾರ್ಯನಿರ್ವಹಣೆ ಮತ್ತು ಜನರ ಕ್ಷೇಮ ಕಾಪಾಡುವುದು ಆಡಳಿತಾಧಿಕಾರಿಗಳ ನಿಯಂತ್ರಣದಲ್ಲಿತ್ತು. ಆರ್ಥಿಕ ರಂಗದಲ್ಲಿ ಬದಲಾವಣೆ ಉಂಟಾಯಿತು. ಆರ್ಥಿಕ ರಂಗದಲ್ಲಾದ ಬದಲಾವಣೆಯು ಸಾಮಾಜಿಕ ವಿಭಜನೆಗೆ ದಾರಿ ಮಾಡಿಕೊಟ್ಟಿತು. ಆರ್ಥಿಕ ರಂಗದಲ್ಲಿ ಬದಲಾವಣೆ ಉಂಟಾದಾಗ ವರ್ಣ ವ್ಯವಸ್ಥೆ ಜಾರಿಗೆ ಬಂತು. ಭಾರತವು ವಿದೇಶಿ ದೇಶಗಳೊಂದಿಗೆ ಅಥವಾ ವಿದೇಶಗಳೊಂದಿಗೆ ಸಂಬಂಧವನ್ನು ಹೊಂದಿತ್ತು. ಹೀಗೆ ವಿದೇಶಿ ಸಂಬಂಧವು ಸಾಂಸ್ಕೃತಿಕ ವಿನಿಮಯಕ್ಕೆ ಕಾರಣವಾಯಿತು. ಆ ಕಾಲದ ಶಾಸನಗಳು, ಸಾಹಿತ್ಯ ಕೃತಿಗಳು ಈ ಬದಲಾವಣೆಗೆ ಬೇಕಾದ ಸಾಕ್ಷಿಯನ್ನು ನಮಗೆ ಒದಗಿಸ್ತವೆ. ಮಕ್ಕಳೇ, ಈ ಪಾಠದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಅವರ ಆಡಳಿತ ವಿಧಾನ, ಅಶೋಕನ ಧಮ್ಮ, ಮೌರ್ಯ ಪತನಾನಂತರ ಭಾರತವನ್ನು ವಿವಿಧ ರಾಜವಂಶಗಳು ಆಳಿದವು. ವಿದೇಶಿ ಯಾತ್ರಿಕರು ಭಾರತಕ್ಕೆ ಬಂದು ಇಲ್ಲಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ವಿಚಾರಗಳನ್ನು ತಮ್ಮ ಪ್ರವಾಸ ಕಥನಗಳಲ್ಲಿ ದಾಖಲಿಸಿದರು. ಅದು ಆ ಕಾಲದ ಕುರಿತಾದ ಮಾಹಿತಿಯನ್ನು ನಮಗೆ ನೀಡುತ್ತದೆ ಎಂಬುದನ್ನು ತಿಳಿದೆವು. ಎಲ್ಲರಿಗೂ ನನ್ನ ನಮಸ್ಕಾರಗಳು.